ನಾನಿ ಅರ್ಥ ಆಯ್ತಾ? ಚಿಕ್ಕಪ್ಪ ಹೇಳಿದ್ದು ಗಾಯತ್ರಿ ಪುಟ್ಟಿ ಬಗ್ಗೆ ಅಲ್ವಾ? ನಾನು ಹೆತ್ತ ತಾಯಿ ಬಗ್ಗೆ ಏನು ಹೇಳ್ತಿದ್ದಾರೆ ಮಾವ. ಮತ್ತೆ ಮಗು ತಾಯಿ ಮಗುನೇ ಅಂದ್ರೆ ಪುಟ್ಟ ತಾಯಿ. ಕನ್ಫ್ಯೂಸ್ ಮಾಡ್ಬೇಡ ಅಕ್ಕ. ಹೌದು ನೈನಿ, ಲಕ್ಕಿಲಿ ಅಮ್ಮನಿಗೆ ಏನೂ ಆಗ್ಲಿಲ್ಲ. ತಿಲೋತ್ತಮ ಅತ್ತೆಗೆ ತಾನೆ? ಇನ್ಯಾವಮ್ಮ ಇದಾರಮ್ಮ? ಇದಾರಲ್ವಾ? ಅದಕ್ಕೆ ಹಾ, ಅಮ್ಮನಿಗೇನೂ ಆಗ್ಲಿಲ್ಲ ಅಂದ್ರೆ ನೈನಿಗೆ ಅರ್ಥ ಆಗುತ್ತೆ ತಾನೆ? ಹಾ, ಅರ್ಥ ಆಗ್ಬಾರ್ದು ಅಂತಾನೆ ಅಲ್ವಾ ವಿಶಾಲ್? ಅದೇನಕ್ಕ? ಕೆಲವೊಂದು ವಿಷಯಗಳು ಅರ್ಥ ಆದ್ರೆ ಚೆನ್ನಾಗಿರಲ್ಲ ನೈನಿ, ಕೆಲವೊಂದಕ್ಕೆ ಅರ್ಥನೇ ಇರಲ್ಲ. ಏನೋ ಮಗು ಕೈಗಂತೂ ಏನೂ ಆಗಿಲ್ಲ ಅಂತೀರಾ? ಎಕ್ಸಾಕ್ಟ್ಲಿ ನೈನಿ, ಒಂದ್ಸಲ ಈ ರೀತಿ ಓಡಿಸಿದ್ರೆ ಹೊರಟೋಗುತ್ತೆ. ಮಾಮ್, ನೇಲ್ ಪಾಲಿಶ್ ನ ಹಾಕೊಳ್ಳೋದು ಯಾಕೆ? ಆಮೇಲೆ ಬಂದು ಈ ತರ ತೊಳೆಯೋದು ಯಾಕೆ? ಕೈ ತೊಳಿತಿಲ್ಲ ಕಣೋ, ಕೋಲ್ಡ್ ವಾಟರಲ್ಲಿ ಕೈ ಇಟ್ಟಿದ್ದೀನಿ. ಆರ್ತಿ ಕರ್ಪೂರ ಬಿತ್ತಲ್ವಾ? ಇನ್ನು ನೀವು ಕರ್ಪೂರದಿಂದನೇ ಇದೆಲ್ಲ ಆಗಿದ್ದು ಅಂತ ಅನ್ಕೋತಾ ಇದ್ದೀರಾ ಮಾಮ್? ನಿನ್ ಹೆಂಡ್ತಿಯಿಂದಾನೆ. ಅವಳು ಟೈಮಲ್ಲಿ ಮಾಡೋ ಪ್ರಯೋಗದಿಂದ ಸತ್ತು ಹೋಗ್ತೀವಿ. ಮಾಮ್, ಅಯ್ಯೋ ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಗಾಯತ್ರಿ ಪಾಪು ಕೈಗೆ ನಿಮ್ ಕೈ ಟಚ್ ಆಗಿದ್ರಿಂದಾನೆ ಬೆಂಕಿ ಹತ್ಕೊಂಡಿದ್ದು. ಯಾಕೆ ಮ್ಯಾಮ್ ಹಾಗೆ ಸ್ಮೈಲ್ ಕೊಡ್ತಾ ಇದ್ದೀರಾ? ನಾನು ಹುಚ್ಚಿನ ತರ ಕಾಣಿಸ್ತಾ ಇದ್ದೀನಾ? ಆ ಮಗುಗೆ ಅದೃಷ್ಟ ಕೈ ಹಿಡ್ದಿದೆ ಹೊರತು ಅದು ನನ್ನ ಕೈ ಹಿಡಿದ್ರೆ ನಾನ್ ಬೂದಿಯಾಗಕ್ ಸಾಧ್ಯನೇ ಇಲ್ಲ. ಅಯ್ಯೋ ಮಾಮ್, ನನ್ ಕಣ್ಣಾರ ನೋಡಿದೀನಿ ನಾನು. ನಿನ್ ಭ್ರಮೆ. ಭ್ರಮೆನಾ? ಅಯ್ಯೋ ನಿಜವಾಗ್ಲೂ ನೋಡ್ದೆ ಅಂತ ಹೇಳ್ತಾ ಇದ್ರೆ ಯಾರು ನಂಬ್ತಾನೆ ಇಲ್ವಲ್ಲ ನೀವು? ನಿಜವಾಗ್ಲೂ ಆಗಿದೆ ಅಂತ ಅನ್ಸೋದೇ ಭ್ರಮೆವಲ್ಲವ. ಹಾಸಿನಿ ಮಾಡಿದ ಹುಚ್ಚ ಕೆಲ್ಸದಿಂದ ನನ್ ಕೈ ಸುಡ್ತೆ ಹೊರತು ನೀನ್ ಹೇಳೋ ಹಾಗೆ ಆ ಏನೂ ತಿಳಿದೇ ಇರೋ ಗಾಯತ್ರಿ ಏನ್ ಮಾಡ್ತಾಳೆ? ನನ್ನನ್ನೇನಾದ್ರೂ ಮಾಡ್ಬೇಕು ಅಂದ್ರೆ ಅದು ಕೇವಲ ಗಾಯತ್ರಿಕ್ಕನ್ ಕೈಯಿಂದ ಮಾತ್ರ ಸಾಧ್ಯ. ನನ್ಗಿನ್ನೂ ಅದನ್ನೆಲ್ಲ ನಂಬೋದಕ್ಕೆ ಆಗ್ತಾ ಇಲ್ಲ ಮಾಮ್. ನೀನು ಯಾವ ಕ್ಷಣದಲ್ಲಾದ್ರೂ ಗಾಯತ್ರಕ್ಕ ಬರ್ತಾಳೆ ಅನ್ನೋ ಭಯದಿಂದಾನೇ ಹೀಗೆಲ್ಲ ಅನ್ನಿಸ್ತಾ ಇರೋದು. ಹಾ ಮಾಮ್, ಒಂದ್ ನಿಮಿಷ, ನನ್ ಡೌಟ್ ಕ್ಲಿಯರ್ ಆಗ್ಬೇಕು, ಇವಾಗ್ಲೇ ಬರ್ತೀನಿ. ಹಾ, ಎಲ್ಲಿಗೋ? ಇವನೆಲ್ಲಿಗೆ ಹೋದ ಈಗ? ಮಾಮ್, ಈ ಮಗುನ್ ಯಾಕೋ ಕರ್ಕೊಂಡ್ ಬಂದೆ? ನಿಮ್ ಕೈನ ಟಚ್ ಮಾಡಿಸ್ತೀನಿ, ಬೆಂಕಿ ಹತ್ಕೊಂಡಿಲ್ಲ ಅನ್ಕೊಳ್ಳಿ. ಈ ಮಗು ದೊಡ್ಡಮ್ಮ ಅಲ್ಲ ಅಂತಾನೆ. ಕರ್ಮ, ಹೇಳಿದ್ರೆ ಕೇಳಿಸ್ಕೋಬೇಕು. ಹಿಡ್ಕೊಳ್ಳಿ ಮಾಮ್, ನಿಮ್ ಕೈನ ಟಚ್ ಮಾಡಿದ್ರೆ ಸಾಕು. ಐಸ್ ವಾಟರ್ ಕೈ ಇಟ್ರೆ ಫ್ರೀಸ್ ಆಗಿ ಬ್ಲಡ್ ಫ್ಲೋ ಕಡಿಮೆ ಆಗಿರುತ್ತೆ ಕಣೋ. ಈಗ ನೀನ್ ಇಂಥ ಪ್ರಯೋಗ ಮಾಡ್ಬೇಕಾ? ಸುಮ್ನೆ ಮುಟ್ಟಿ ಹಾಗೆ ತೆಗೆದ್ಬಿಡಿ ಸಾಕು. ಮಾಮ್, ನಿಮ್ ಕೈನ ಸ್ವಲ್ಪ ಕೊಡಿ. ಅಯ್ಯೋ ಕೊಡಿ ಮಾಮ್. ನೋಡಿದ್ಯಾ? ಹೌದು ಮಾಮ್, ಬೆಂಕಿ ಬರ್ಲೇ ಇಲ್ಲ. ನಿನ್ ತಲೆ. ಹಾ, ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಅವಳನ್ ಬಿಟ್ಬಿಟ್ ಬಾ. ಹೋಗೋ. ಮಾಮ್, ಮತ್ತೆ ಇನ್ನೇನೋ? ನಿಮ್ ಕೈನ ಚೆನ್ನಾಗಿ ಒರೆಸ್ಕೊಳ್ಳಿ. ಕೈ ಒಣಗಿದ್ಮೇಲೆ ಮತ್ತೆ ಬೆಂಕಿ ಹತ್ಕೋಬೋದೇನೋ. ಪರವಾಗಿಲ್ಲ ಬಿಡು, ನೀನ್ ಹೋಗು. ಹಾಗಲ್ಲ ಮಾಮ್. ಅಪ್ಪ, ಇರಿಟೇಟ್ ಮಾಡ್ಬೇಡ, ಹೋಗು. ಸರಿ ಬಿಡಿ, ನಾನ್ ಬುದ್ಧಿವಂತ ಅಂದ್ರೆ ಯಾರು ಅರ್ಥನೇ ಮಾಡ್ಕೋತಿಲ್ಲ. ಹೋಗೋ.
ಕೇಳೋದಿಲ್ಲ ಅಂತ. ಇಡಿಯಟ್. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಂಬಾ ಶಿವಶಂಭೋ. ಮೋಡಮ್ಮ ಏಯ್ ಯಾಕೆ ಹೋಗ್ಕೋತಾ ಇದ್ದೀರಾ? ಭಕ್ತಿ ಮಾತೆ. ನಮ್ಗೆ ಹಸ್ವಾಗ್ತಿದೆ ನಂದೀಶ. ಟೈಮ್ ಸರಿಯಾಗಿ ಬರ್ತೀರಾ? ಟಿಫನ್ ತಿನ್ಬಿಡಿ, ಲಂಚ್ ರೆಡಿ ಆಗಿರುತ್ತೆ. ಆಯ್ತು ವಲ್ಲಭ. ನಂದೀಶ ನಿಂತ್ಕೋ, ವಿಷಯ ಹೇಳ್ದೇನೆ ಒಳಗ್ ಹೋಗ್ತಿದ್ಯಲ್ಲ, ಹೇಳು. ವಿಶೇಷನಾ ನಂದೀಶ? ಹೌದು, ಅಮ್ಮ ಬರ್ತಾ ಇದ್ದಾರೆ. ವಿಶಾಲಾಕ್ಷಿ ಬಂದ್ಲಾ? ಎಲ್ಲಿದ್ದಾಳೆ? ಯಾವಾಗ್ಲೂ ಬರೋರ್ ಬಗ್ಗೆ ಎಕ್ಸೈಟ್ ಆಗಿ ಕೇಳ್ತಿದ್ಯಲ್ಲ ಅಕ್ಕ. ಗೇಟ್ ವರ್ಗೂ ಬಂದ್ಮೇಲೆ ಮನೆಗ್ ಬರ್ದೇ ಇರ್ತಾಳಾ? ಸುಮ್ಮನೆ ಬರ್ತಾ ಇಲ್ಲ ಚಿಕ್ಕ ಮಾತೆ. ಮೊನ್ನೆ ಹಬ್ಬಕ್ಕೆ ಆ ಗುಡಿಲಿ ಈ ಗುಡಿಲಿ ಕೊಟ್ಟಿರೋ ಪ್ರಸಾದನ ತಗೊಂಡ್ ಬಂದಿರ್ಬೇಕು. ಎಷ್ಟ್ ಕ್ಯೂಟ್ ಆಗಿ ನಗ್ತೀರಾ. ಸಾಕ್ ನಿಲ್ಸಿ ಈಗ. ಹಾ, ವಿಶಾಲಾಕ್ಷಿ ಏನ್ ತಂದಿದ್ದಾಳೆ ಅಂತ ಹೇಳೋದಕ್ಕಾಗಲ್ಲ, ಆದ್ರೆ ವ್ಯಂಗ್ಯವಾಗಿ ಮಾತಾಡೋದಕ್ ರೆಡಿ ಆಗಿರ್ತೀರಾ ಅಲ್ವಾ? ಭಾರ ಇದ್ರೆ ನಾನು ಹೋಗಿ ತಗೊಂಡ್ಬರ್ತೀನಿ. ನೀವ್ ಸ್ವಲ್ಪ ಸುಮ್ನಿರಿ. ಆ ಮಾಯಾವಿ ಹುಡುಗಿಗೆ ಕೆಲ್ಸ ಮಾಡುವಂತ ಇವ್ರಿಬ್ರೆ ಆರಾಮಾಗಿ ಕೈ ಬಿಸ್ಕೊಂಡ್ ಇಲ್ಲಿಗ್ ಬಂದಿದ್ದಾರೆ. ನೀವ್ ಹೋಗಿ ಯಾಕೆ ಹೆಲ್ಪ್ ಮಾಡ್ತೀರಾ? ವಿಕ್ರಾಂತ್,